ನೋಡಿ, ನಿಮ್ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನ ಹಿಮಂತ ಬಿಸ್ವಾ ಸರ್ಮಾ ಹೇಳಿದ್ದಾರೆ. ಹೈದರಾಬಾದಿಗೆ ಹೋಗಿದ್ದೆ. ಅವ್ರು ಹೇಳ್ತಾರೆ ಪೂರ್ತಿ ಹೈದರಾಬಾದ್ನಲ್ಲಿ ಹಮಾಸ್ನ ಪೋಸ್ಟರ್ಗಳನ್ನ ಹಾಕ್ಬಿಟ್ಟಿದ್ದಾರೆ. ನಾನು ಓವೈಸಿಗೆ ಹೇಳ್ದೆ, ನಿನಗೆ ಪಾಸ್ಪೋರ್ಟ್ ಮತ್ತೆ ವೀಸಾ ಮಾಡಿಸ್ಕೊಡ್ತೀವಿ, ನೀನು ಗಾಜಾಗ್ ಹೋಗ್ಬಿಡು. ಆದ್ರೆ ಅವ್ರು ಅಲ್ಲಿಗೆ ಹೋಗೋದಿಲ್ಲ, ಇಲ್ಲಿಂದಾನೇ ಕೂಗಾಡ್ತಾರೆ. ನೋಡಿ, ಹಿಮಂತ ಬಿಸ್ವಾ ಶರ್ಮಾ ಅವರು ನಾಯಿ ಬಿಸ್ಕೆಟ್ ನಿಜವಾದ ಬಿಸ್ಕೆಟ್ಗೂ ಸ್ವಲ್ಪ ಕನ್ಫ್ಯೂಷನ್ ಹಾಕ್ಬಿಟ್ರು. ಕನ್ಫ್ಯೂಷನಲ್ಲಿ ಅವ್ರಿಗೂ ಗೊತ್ತಾಗಿಲ್ಲ ಅನ್ಸುತ್ತೆ. ಹಮಾಸ್ದು ಯಾವ ಪೋಸ್ಟರ್ ಕೂಡ ಹೈದರಾಬಾದಲ್ಲಿ ಹಾಕಿರ್ಲಿಲ್ಲ. ಇದು ಸುಳ್ಳು ಹೇಳ್ತಾ ಇರೋದು ಹಿಮಂತ ಬಿಸ್ವಾ ಶರ್ಮಾ ಅವರು. ಪ್ಯಾಲೆಸ್ಟೀನಿಯರ ಉದ್ಧಾರಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಭಾರತ ಸರ್ಕಾರ, ಮೋದಿ ಸರ್ಕಾರದವರೇ ಖುದ್ದಾಗಿ ಪ್ಯಾಲೆಸ್ಟೀನ್ರ ಬಗ್ಗೆ ಒಂದು ಸ್ಟ್ಯಾಂಪ್ನ ಬಿಟ್ರು. ಹಿಮಂತ ಬಿಸ್ವಾ ಶರ್ಮಾ ಅವ್ರ ಹತ್ರ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ನೋಡಿ, ಚೀನಾ ನಮ್ಮ 2000 ಸ್ಕ್ವೇರ್ ಕಿಲೋಮೀಟರ್ನ ಕಬ್ಜಾ ಮಾಡಿ ಕೂತ್ಕೊಂಡಿದೆ. ಡೆಪ್ಸಾಂಗ್ ಡೆಮ್ಚಾಕ್ನ ನಾವು ಕಳ್ಕೊಂಡಿದೀವಿ. ಅಲ್ಲಿನ ಪ್ಯಾಟ್ರೋಲಿಂಗ್ ಪಾಯಿಂಟಿಂದ ನಾವು ಒಳಗಡೆ ಹೋಗೋದಕ್ಕೆ ಆಗಲ್ಲ. ಖುದ್ದಾಗಿ ಆ SP-ನೇ ಮೋದಿಯವ್ರ ಮುಂದೆ ಹೇಳಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಹತ್ರ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ನೋಡಿ, ನಿಮ್ಮನ್ನ ಅಲ್ಲಿಗೆ ಹೋಗಿ ಅಂತ ಹೇಳ್ತಾ ಇಲ್ಲ, ಇಮಿಡಿಯೇಟ್ ಆಗಿ ನೀವು ಅಲ್ಲಿಗೆ ಹೋಗಿ ಅಂತ ನಾನೇನು ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದೇನು ಅಂದ್ರೆ, ನನ್ನನ್ನ ಮತ್ತೆ ರಜತ್ ಶರ್ಮಾ ಅವ್ರನ್ನ ಕ್ಯಾಮ್ರಾ ಜೊತೆ ಡೆಪ್ಸಾಂಗ್ ಡೆಮ್ಚಾಕ್ಗೆ ಕರ್ಕೊಂಡೋಗಿ ಬಿಟ್ಬಿಡಿ, ನಾವಲ್ಲಿ ಏನಾಗ್ತಿದೆ ಅಂತ ನೋಡ್ಬೇಕಷ್ಟೆ. ಇಷ್ಟು ಮಾಡಿ ಸಾಕು ನಮ್ಗೆ.